ಈಗ ನಾವು ದೇವ್ರ ವಾಕ್ಯಕ್ಕೆ ಹೋಗೋಣ. ಸೊ ಪ್ರಕಟಣೆ ரெவலேஷன் சாப்டர் 3:8 வெளிப்படுத்தின விசேஷம் 3 அதிகாரம் 8 வசனம். ಈಗೋ ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ನಾನು ತೆರೆದಿದ್ದೇನೆ, ಯಾರು ಅದನ್ನು ಮುಚ್ಚಲಾರರು. ದೇವರ ಮುದ್ದು ಮಕ್ಕಳೇ, ಕರ್ತನನ್ನು ನಂಬುವಾಗ ನಿಮ್ಮ ಬಾಳಿನಲ್ಲಿ ಬಾಗಿಲುಗಳು ತೆರೆಯಲ್ಪಟ್ಟಿದೆ. ಇದುವರೆಗೂ ನಿಮ್ಮ ಬಾಳಲ್ಲಿ ಯಾವ್ದು ನಿಮ್ಗೆ ಸಿಗ್ಲಿಲ್ವೋ ಅದೆಲ್ಲ ಮುಚ್ಚಲ್ಪಟ್ಟಿದೆ ಅಂತ ಅರ್ಥ. ಆದರೆ ವಾಕ್ಯ ಹೇಳುತ್ತೆ, ನಿನಗೆ ನಾನು ಬಾಗಿಲನ್ನು ತೆಗೆದಿದ್ದೇನೆ. ಬಾಗಿಲಂದ್ರೆ ನೀವು ತಿಳ್ಕೊಬಹುದು, ಬರೀ ಮನೆ ಬಾಗಿಲು ಅಂತಲ್ಲ, ಆಶೀರ್ವಾದದ ಬಾಗಿಲು, ಆರೋಗ್ಯದ ಬಾಗಿಲು, ಸಂತೋಷದ ಬಾಗಿಲು, ಸಮಾಧಾನದ ಬಾಗಿಲು. ನೀವು ಅಲ್ಲಿ ಒಳಗೆ ಹೋದಾಗ ಕೊರತೆನೇ ಇಲ್ಲದ ಒಂದು ಬಾಗಿಲು. ಹಲ್ಲೆಲೂಯಾ. ಅದು ಒಳಗೆ ಹೋದ್ರೆ ಹೆಂಗಿರುತ್ತೆ ಗೊತ್ತಾ? ತಂದೆ ಮಗನನ್ನು ಒತ್ತ ಹಾಗೆ ನನ್ನ ಒತ್ತು ಬಂದ. ಬ್ಲೆಸ್ ಯು. ಸೊ ಆಶೀರ್ವಾದದ ಬಾಗಿಲು ನಿಮಗೆ ತೆರೆಯಲ್ಪಟ್ಟಿದೆ. ಹೇಳಿ ನೋಡೋಣ. ಆಶೀರ್ವಾದದ ಬಾಗಿಲು ನಮಗೆ ತೆರೆಯಲ್ಪಟ್ಟಿದೆ. ಎಸ್ ಎಸ್ ಎಸ್. ಅದರ ಒಳಗೆ ನೀವು ಮಾತ್ರನೇ ಬರಲು ಸಾಧ್ಯ. ದೇವರು ತೆರೆದಿರುವಾಗ ಯಾವ ಕಳ್ಳನು ಒಳಗೆ ಬರಕ್ಕಾಗೋದಿಲ್ಲ. ನೀನು ಎಷ್ಟೇ ನೀನು ಲೌಕಿಕ ಬಾಗಿಲನ್ನು ಹಾಕಿದ್ರೂ ಕಳ್ಳ ಒಳಗೆ ಬಂದ್ಬಿಡ್ತಾನೆ. ಆದರೆ ದೇವರ ಬಾಗಿಲ ಒಳಗೆ ನೀನು ಬರುವಾಗ, தேவர பாகில ಒಳಗೆ ನೀನು ಬರುವಾಗ, கர்த்தருடைய வாசலுக்குள்ள நீ வரும்போது எந்த கேடும் உன்னை அணுகாது. ನಿನ್ನ ಬಾಳಲ್ಲಿ ಕತ್ತಲೆನೇ ಇರುವುದಿಲ್ಲ. ನಿನ್ನ ಬಾಳಲ್ಲಿ ಕೈ ಒಳಗೆ ಬಿಟ್ಟುಕೊಂಡು ಜೋಬನ ತುಟಿನ ಅನ್ನೋ ಇದುವೇ ಇರೋದಿಲ್ಲ. ನಿಮ್ಮ ಬಾಳಲ್ಲಿ ಎಲ್ಲವೂ ಸಮೃದ್ಧಿಯನ್ನೇ ದೇವರು ಕೊಡ್ತಾರೆ. ಬಾಗಿಲನ್ನು ಹೇಳಿ ನೋಡೋಣ. God is open the door for you. Bless you. Hallelujah. ಈ ಹೊಸ ವರ್ಷದಲ್ಲಿ ನಿಮಗೆ ಹೊಸ ಬಾಗಿಲುಗಳು ಓಪನ್ ಆಗಲಿ. Bless you. Bless you. Hallelujah. ಯಾರ್ಯಾರು ನೋಡ್ತಾ ಇದ್ದೀರೋ, ದೇವರು ನಿಮ್ಮ ಬಾಳಲ್ಲಿ ಬಾಗಿಲುಗಳನ್ನು ತೆರೆಯಲ್ಪಡಲಿ. ಯೇಸುವಿನ ನಾಮದಲ್ಲಿ ಮುಚ್ಚಲ್ಪಟ್ಟ ಬಾಗಿಲುಗಳು ಯೇಸುವಿನ ನಾಮದಲ್ಲಿ ಈಗ ತೆರೆಯಲ್ಪಟ್ಟಿದೆ. ಬ್ಲೆಸ್ ಯು. ಹಲ್ಲೆಲೂಯಾ. ನೋಡಿ, ಈ ಬಾಗಿಲನ್ನು ಕೆಲವರು ಹೇಳ್ತಾರಲ್ಲ, ಅಯ್ಯ ಚೆನ್ನಾಗಿ ಬಿಸ್ನೆಸ್ ನಡೀತಾ ಇತ್ತಯ್ಯ, ಇವನ್ ಯಾವನೋ ಒಬ್ಬ ಬಂದ ಪಕ್ಕದಲ್ಲಿ, ಆವಾಗ್ಲಿಂದ ನನ್ನ ಬಿಸ್ನೆಸ್ಸೇ ನಡೀತಾ ಇಲ್ಲ ಅಂತ ಕೆಲವರು ಹೇಳ್ತಾರೆ. ಆದರೆ ದೇವರ ಬಾಗಿಲು ನೀನು ತೆರೆಯಲ್ಪಟ್ಟಿದ್ರೆ ಅವನು ಏನೇ ಮಾಯ ಮಾಟ ಮಂತ್ರ ತಂತ್ರ ಗಾವು ಕೊಟ್ರು ನಿನಗೇನು ಅದು ತಗಲೋದಿಲ್ಲ. ಕಾರಣ ದೇವರು ತೆರೆಯಲ್ಪಟ್ಟ ಬಾಗಿಲನ್ನು ಯಾವನಿಂದ ಮುಚ್ಚಲಿಕ್ಕಾಗೋದಿಲ್ಲ. ನಿನ್ನ ಆಶೀರ್ವಾದ ಯಾರು ಕದೀಲಿಕ್ಕಾಗೋದಿಲ್ಲ. ಡಿಕ್ಲೇರ್ ಮಾಡ್ಕೊಳ್ಳಿ, ನಿನ್ನ ಆಶೀರ್ವಾದ, ನಿನ್ನ ತಲೆ ಮೇಲಿರುವ ಅಭಿಷೇಕ ಎನ್ನುವುದು ಯಾವ ಸೈತಾನ ಮುಟ್ಲಿಕ್ಕೆ ಆಗೋದಿಲ್ಲ. ಟುಡೇ ಯು ಡಿಕ್ಲೇರ್ ದಟ್. ಈ ಬಾಗಿಲು ನನಗೆ ತೆರೆಯಲ್ಪಟ್ಟಿದ್ದಾರೆ, ಈ ಬಾಗಿಲಿನಲ್ಲಿ ಒಳಗೆ ನಾನು ಪ್ರವೇಶಿಸುವೆ, ಎಲ್ಲ ಆಶೀರ್ವಾದಕ್ಕೆ ನಾನು ಬಾಧ್ಯನಾಗುವೆ. ಬ್ಲೆಸ್ ಯು. ಎಲ್ಲ ಆಶೀರ್ವಾದಕ್ಕೆ ನಾನು ಬಾಧ್ಯನಾಗುವೆ. ಸೊ ಬಾಗಿಲು ತೆರೆಯಲ್ಪಟ್ರೆ ನಿಮ್ಮ ಬಾಳು ಬಂಗಾರ ಆಗ್ಬಿಡುತ್ತೆ. ಆಮೇನ್ ನೋಡೋಣ. ಬಾಗಿಲು ತೆರೆಯಲ್ಪಟ್ಟರೆ ಎಸ್. ಇವಾಗ ನಾವು 3 ರೀತಿಯಾದ ಬಾಗಿಲನ್ನು ಬೇಗ ನೋಡ್ತೀವಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಒಂದು ಬಂದು ದೇವಾದೇವ ಮಕ್ಕಳೇ, ಮುಚ್ಚಿರುವ ಬಾಗಿಲು ಅಂದ್ರೆ ದೇವರ ಕಾರ್ಯಕ್ಕೆ ಬಾಗಿಲು ತೆಗೆಯೋದಿಲ್ಲ, ಲೋಕದ ಕಾರ್ಯಕ್ಕೆ ಮಾತ್ರ ಬಾಗಿಲು ತೆಗೆಯೋದು. ಇವರು ಆತ್ಮೀಯ ಕಥಗಳಿಗೆ ಅವರು ಸ್ಥಳ ಕೊಡೋದಿಲ್ಲ. ಇವರ ಮನೆಗಳಲ್ಲಿ ಆಸ್ತಿ ಅಂತಸ್ತು ಇದ್ರೂ ಸಮಾಧಾನ ಇರೋದಿಲ್ಲ, ರೋಗ ಇರುತ್ತೆ. ಸಮಾಧಾನ ಇರೋದಿಲ್ಲ, ರೋಗ ಇರುತ್ತೆ. ಇವರ ಬಾಳು ಸಂಪೂರ್ಣವಾಗಿರೋದಿಲ್ಲ. ಚೆನ್ನಾಗಿ ನೋಡಿ, ಎಷ್ಟೋ ಸಿನಿಮಾ ಸ್ಟಾರ್ಗಳೆಲ್ಲ ನೋಡಿ,
ಅವ್ರಿಗೆಲ್ಲ ಏನಿರುತ್ತಲ್ಲ, ಆತ್ಮಹತ್ಯೆ ಮಾಡ್ಕೋತಾರೆ. ನೈಟಲ್ಲಿ ನಿದ್ದೆ ಬರದೆ ಏನೇನೋ ನಿದ್ದೆ ಗುಳಿಗೆ, ಡ್ರಗ್ಸು ಅದೆಲ್ಲ ತಗೊಂಡು ಇದು ಮಾಡ್ತಾರೆ. ಹೊರಗಡೆ ನಾನು ನಗ್ತಾ ಇದ್ದೀನಿ ಗುರುವೇ, ಒಳಗೆ ಡೈಲಿ ನಾನು ಅಳ್ತಾ ಇಲ್ಲ, ಸಾಯ್ತಾ ಇದ್ದೀನಿ ಅಂತ ಹೇಳ್ತಾರೆ ಅಲ್ವಾ. ಈ ರೀತಿಯೆಲ್ಲ ಇರುತ್ತೆ. ಇದು ಯಾಕೆ ಅಂದರೆ ಅವರು ಲೋಕದ ಬಾಗಿಲ ಒಳಗೆ ಹೋಗ್ತಾ ಇದ್ದಾರೆ, ಆದರೆ ದೇವರ ಬಾಗಿಲ ಒಳಗೆ ಅವರು ಹೋಗ್ತಾ ಇಲ್ಲ. ಹಲ್ಲೆಲೂಯಾ. ದೇವರ ಬಾಗಿಲ ಅಂದರೆ ದೇವಸ್ಥಾನದ ಬಾಗಿಲಲ್ಲ, ನಿನ್ನ ಅಂತರಂಗದ ಬಾಗಿಲನ್ನು ನೀನು ದೇವರಿಗಾಗಿ ತೆರೆಯಲ್ಪಡುವಾಗ ಅವರು ಒಳಗೆ ಬರ್ತಾರೆ. ಅವ್ರು ಹೇಳ್ತಾರೆ, ನೋಡಿ ನನ್ನ ಬಾಗಿಲು ನಾನು ತೆಗೆದಿದ್ದೀನಿ, ಆದ್ರೆ ನೀನು ಆಶೀರ್ವಾದ ನಿನ್ನ ಹೃದಯವನ್ನು ತೆರೆದುಕೋ, ನಾ ಬರ್ತೇನೆ. ನೀನು ನನ್ನ ಬಾಗಿಲು ಒಳಗಳು ಬರೋದಿಲ್ಲ, ನಾನು ನಿನ್ನ ಒಳಗೆ ಬರ್ಬೇಕಂದ್ರೂ ಡೋರ್ ನೀನು ತೆರೆಯೋದಿಲ್ಲ ಅಂತೇಳಿ ದೇವರು ಚಿಂತೆ ಪಡ್ತಾರೆ. ಹೌದಾ ಪಾಸ್ಟರ್, ಎಲ್ಲಿ ತೋರಿಸಿ ವೇದದಲ್ಲಿ ಅಂತ ಹೇಳಿದ್ರೆ ನೋಡಿ, ಪ್ರಕಟಣೆಗಳು 3:20, 3:20. ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು. ಪ್ರೈಸ್ ದಿ ಲಾರ್ಡ್. ನೋಡಿ, ಈಗೋ ಬಾಗಿಲ ಬಳಿಯಲ್ಲಿ ನಿಂತು ನಾನು ತಟ್ಟುತ್ತಾ ಇದ್ದೇನೆ. ಎಷ್ಟು ಸತಿ ನಿಮ್ಮ ಪಾಸ್ಟರ್ ಹೇಳ್ತಾರೆ, ದೇವ್ರು ಎಲ್ಲಿ ತಟ್ಟಿದ್ದಾರೆ ಅಂದ್ರೆ ಬೋಧಕರ ಮುಖಾಂತರ ಮಾತಾಡಿದ್ದಾರೆ. ಸಭೆಗೆ ಕರೆಕ್ಟಾಗಿ ಬನ್ನಿ, ದೇವ್ರ ಹತ್ರ ಕಮ್ಯುನಿಕೇಟ್ ಇಟ್ಟು ನೋಡಿ, ಲಾಸ್ ಆಗೋದಿಲ್ಲ. ನೀವೇನ್ ಮಾಡ್ತೀರಾ, ಸಭೆಗೆ ಕರೆಕ್ಟಾಗಿ ಬರೋದಿಲ್ಲ, ಕೆಲ್ಸಕ್ಕೆ ಕರೆಕ್ಟಾಗಿ ಹೋಗ್ತೀರಾ. ಕೆಲ್ಸಕ್ಕೆ ಕರೆಕ್ಟಾಗಿ ಹೋದ್ರೆ ಅವ್ನು ಕರೆಕ್ಟಾಗಿ ಸಂಬಳ ಕೊಡ್ತಾನೆ, ನೀವು ಕರೆಕ್ಟಾಗಿ ಹೋದ್ರೆ ಅವ್ನು ಕರೆಕ್ಟಾಗಿ ಸಂಬಳ ಕೊಡ್ತಾನೆ. ಆದರೆ ಕರೆಕ್ಟಾಗಿ ನಿನ್ನಲ್ಲಿ ಏನಿರೋದಿಲ್ಲ, ಆರೋಗ್ಯ ಇರೋದಿಲ್ಲ. ಕರೆಕ್ಟಾಗಿ ನಿನ್ನಲ್ಲಿ ಏನಿರೋದಿಲ್ಲ, ಸಮಾಧಾನ ಇರೋದಿಲ್ಲ. ನಿನಗೇನಾಗುತ್ತೆ ಅಂದರೆ, ನೀನು ಈಸ್ಕೊಂಡ ಸಂಪಾದ್ಯವನ್ನು ಸೈತಾನ ಹಾಳು ಮಾಡೋದೇ ಅವನು ಕರೆಕ್ಟ್. ಯಾಕಂದರೆ ಅದಕ್ಕೆ ದೇವರ ಬೇಲಿ ಇರೋದಿಲ್ಲ. ಅಲ್ಲಿ ನೀನು ಈಸ್ಕೊಂಡ ಸಂಬಳಕ್ಕೆ ಏನಿರೋದಿಲ್ಲ, ಪ್ರೊಟೆಕ್ಷನ್ ಇರೋದಿಲ್ಲ. ಆದರೆ ದೇವರಲ್ಲಿ ಇದ್ದರೆ ನಿನ್ನ ಬಾಗಿಲು ತೆಗೆದಿದ್ರು ನಿನ್ನ ಆಸ್ತಿ ಪಾಸ್ತಿ ಆರೋಗ್ಯ ಏನೇ ಇದ್ರೂ ಯಾವನು ಬಂದು ಕತ್ಕೊಂಡು ಹೋಗಕ್ಕೆ ಆಗೋದಿಲ್ಲ. ಅದಕ್ಕೆ ದೇವರು ಮಾಡ್ತಾರೆ, ಬಾಗಿಲ ಬಳಿ ಬಂದು, ಈಗೋ ಐ ಆಮ್ ನಾಕಿಂಗ್ ಅಟ್ ದ ಡೋರ್. ಅದಕ್ಕೆ ಪ್ರಾರ್ಥನೆಗಾಗಿ ಬಾಗಿಲನ್ನು ತೆಗಿಬೇಕು. ಅರ್ಥ ಆಗುತ್ತಾರೆ ಹೇಳ. 4 ಗಂಟೆಗೆ ನಿಮ್ಮ ಬಾಗಿಲು ಕ್ಲೋಸ್ ಆಗಿರುತ್ತೆ. ಏನಾಗಿರುತ್ತೆ? ಕ್ಲೋಸ್ ಆಗಿರುತ್ತೆ. ಆಗ ಬುಡು ಅಂತ ಬರ್ತಾವನೆ, ಕರೆಕ್ಟಾನೆ. ಬರುವಾಗ ಏನಾಗುತ್ತೆ, ನಿಮ್ಗೆಲ್ಲ ಅದು ಏನು ಗೊತ್ತಿಲ್ಲ, ಅದು ಒಂದು ಸೌಂಡ್ ಬಂದ ತಕ್ಷಣ ಸಾವು ಮನೆ ಹಚ್ಚಿ ಮಾರಿ ಇವುಗಳಿಗೆಲ್ಲ ಅಬಡೇ ಎಂದ್ರಿಚಿ ಹಾಗೆ ಎದ್ದು ಕಿವಿ ಎತ್ಕೊಂಡೋಗಿ ಆ ಕಡೆ ಕಿಟಕಿ ಕಡೆನೋ ಇಲ್ಲ ಬಾಗಿಲ ಕಡೆಗೇನೋ ಹಂಗೆ ಇಟ್ಕೊಂಡು ಹಾಗೆ ಮೆತ್ತಿಗೆ ಸ್ಕ್ರೀನ್ ತೆಗೆದು ನೋಡ್ತೀರ. ಅವನು ಸರಿಯಾಗೇ ಕಾಣೋಲ್ಲ, ಕಪ್ಪಗಿರ್ತಾನೆ, ಅವನ ಡ್ರೆಸ್ಸು ಕಪ್ಪಿಗೆ. ಸೊ ಏನು ಹೇಳ್ತಾನೆ, ಒಳ್ಳೆ ಕಾಲ ಅಂತ ಹೇಳೋದಿಲ್ಲ, ಈ ಮನೆಗೆ ಏನೋ ಒಂದು ಗಂಡಾಂತರ ಕಾದಿದೆ ಅಂತ ಹೇಳ್ತಾನೆ. ಅದು ಹೇಳಿದ ತಕ್ಷಣ ನಿಮ್ಗೇನಾಗುತ್ತೆ, ನಿದ್ದೆನೇ ಹೊಟ್ಟೋಗ್ಬಿಡುತ್ತೆ. ನಿದ್ದೆ ಹೋಗಿದ ತಕ್ಷಣ ನೀವು ನಿಮ್ಮ ಹೆಂಡತಿ ನಿಮ್ಮ ಮಕ್ಕಳೆಲ್ಲ ಏನು ಮಾಡ್ತೀರಾ, ಯಾರು ಕೆಲ್ಸಕ್ಕೆ ಹೋಗದೆ ತಿರ್ಗಾ ಅವನು 7 ಗಂಟೆಗೆ ಇನ್ನೊಂದು ಶಿಫ್ಟ್ ಬರ್ತಾನೆ. ಹಾಂ, ನಿಮ್ಗೆ ಹುಳ ಬಿಟ್ಟು ಹೋಗಿದ್ನಲ್ಲ, ಆವಾಗಲೂ ನೀವು ನಿದ್ದೆ ಮಾಡೋದಿಲ್ಲ. ಬನ್ನಿ ಸ್ವಾಮಿ ಒಳಗೆ ಅಂತ ಹೇಳ್ತೀರಾ. ನೋಡಿ, ಹೊರಗಡೆ ಇದನ್ನ ಒಳಗೆ ಬನ್ನಿ ಸ್ವಾಮಿ ಅಂತ ಹೇಳ್ತಾರೆ. ದೋಷದ ಬಗ್ಗೆ ಹೇಳ್ತಾನೆ, ನಿಮಗೇನೋ ಅನಾಹುತ ಕಾಯ್ತಾ ಇದೆ ಅಂತ ಹೇಳ್ತಾನೆ. ನೀನು ಇದರಿಂದ ಪಾರಾಗ್ಲಿಕ್ಕೆ ಚಾನ್ಸಸ್ಸೇ ಇಲ್ಲ. ಏನಾದರೂ ಪರಿಹಾರ ಇದೆಯಾ? ಪರಿಹಾರ ನಿನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ ಬಿಡು ಅಂತ ಹೇಳ್ತಾನೆ ಅವನು. ಏನು ಸ್ವಾಮಿ, ಜೀವತಾನ ಮುಖ್ಯ, ಎಷ್ಟಾದ್ರೂ ಸರಿ. ಅವನು ಹೇಳ್ತಾನೆ, ಸ್ಮಶಾನಕ್ಕೆ ಬರಬೇಕು, ಗಾವು ಕೊಡಬೇಕು, ಗಾವು ಕೊಡ್ಲಿಕ್ಕಾಗಲ್ಲ ನಿಮ್ಮ ಮನೆ ಬರೆದು ಕೊಡಬೇಕು, ಇಲ್ಲ ಸಾವ ಅಂತೇಳಿ ಹಿಂಗೂ ಹೇಳೋರೆಲ್ಲ ಇರ್ತಾರೆ. ಎಷ್ಟೋ ಜನರು ಈ ರೀತಿಯಾಗಿ
ಎಲ್ಲವನ್ನು ಕಳ್ಕೊಳ್ಳುವ ಜನರಾಗಿದ್ದಾರೆ. ಅದಕ್ಕೆ ಹೇಳೋದು, ವಾಕ್ಯಕ್ಕೆ ನೀವು ಸ್ಥಳ ಕೊಡುವಾಗ ಆಶೀರ್ವಾದ ಬಾಗಿಲು ಓಪನ್ ಆಗುತ್ತೆ. ಅದಕ್ಕೆ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನಾನು ನಿನ್ನ ಬಾಗಿಲ ಬಳಿ ನಿಂತು ಕದ ತಟ್ತಾ ಇದ್ದೇನೆ, ನೀನು ತೆರೆಯಲ್ಪಡುವಾಗ ನಿನ್ನ ಮನೆ ಒಳಗೆ ನಾನು ಬರುವಾಗ ಊಟ ಮಾಡುವೆ ಅಂದ್ರೆ ಅಲ್ಲಿ ಯಾವ ಕೊರತೆ ಇಲ್ಲ, ಎಲ್ಲ ಸಕ್ಸಸ್. ನೋಡಿ, ಏನಾದ್ರು ಕೆಲಸ ಸಿಕ್ಕಿದ್ರೆ ಪಾರ್ಟಿ ಕೊಡಿ ಅಂತ ಹೇಳ್ತಾರಲ್ಲ, ಅವ್ರು ಬಂದ್ರೇನೆ ನಿಮ್ ಮನೆಯಲ್ಲಿ ಪಾರ್ಟಿನೇ. ಎಲ್ಲ ಆರೋಗ್ಯ ಸಕ್ಸಸ್, ಬಿಸ್ನೆಸ್ ಸಕ್ಸಸ್, ಸಮೃದ್ಧಿ ನಿಮ್ಮ ಮನೆಯಲ್ಲಿ ಯಾವಾಗಲೂ ಅಭಿವೃದ್ಧಿನೇ. ದೇವರಿಗೆ ನಾ ಸ್ಥಳ ಕೊಡುವೆ. ಹೇಳಿ ನೋಡೋಣ, ಹೊಸ ವರ್ಷದಲ್ಲಿ ನಾ ದೇವರಿಗೆ ಪ್ರಾರ್ಥನೆಗೆ ನಾ ಸ್ಥಳ ಕೊಡುವೆ. ಪ್ರಾರ್ಥನೆಗೆ ಸ್ಥಳ ಕೊಡುವೆ ಅಂತ ಹೇಳ್ಬಿಟ್ಟು ಬುಡುಬುಡು ಕಾರಣಕ್ಕೆಲ್ಲ ಕೊಡ್ತೀರ. ಅದಿಂಗ ನಿಮ್ಮ ಸಭೆ, ನಿಮ್ಮ ಬೋಧಕರಿಗೆ ನೀವು ಸ್ಥಳ ಕೊಡಬೇಕು. ಅಯ್ಯೋ எனக்கு எதுவும் தான் என்ன சொல்லிட்டு ஊர்ல இருக்கிற போறவனெல்லாம் கூட்டு நின்றீங்கன்னா அவன் ஒன்னொன்னு சொல்லுவான். அவன் ಕರೆಕ್ಟ್ ತಾನೆ? ಫ್ಯಾಮಿಲಿ ಡಾಕ್ಟರ್ ಅಂತ ಒಂದಿದೆಯಲ್ಲ, ಅವ್ರು ನಿಮ್ಮ ಬಗ್ಗೆ ಚೆನ್ನಾಗಿ ಗೊತ್ತು. ಅದೇ ರೀತಿನೇ ನಿಮ್ಮ ಸಭೆಯವರಿಗೆ, ನಿಮ್ಮ ಯೇಸು ಸ್ವಾಮಿಗೆ ನೀವು ಸ್ಥಳ ಕೊಡುವಾಗ ನಿಮ್ಮ ಬಗ್ಗೆ ಒಳ್ಳೆದನ್ನೇ ಹೇಳ್ತಾರೆ. ಅದೇ ಕಳ್ಳ ಬರೋನು ಏನು ಹೇಳ್ತಾನೆ, ನೀವು ಹೋಗುವ ಸಭೆ ಸರಿಯಿಲ್ಲ, ನೀವು ಪುಟ್ಕೋಸಿನೇ ಉಟ್ಕೊಂಡಿರ್ಬೇಕು, ಶೂಟ್ ಹಾಕಂಗಿಲ್ಲ, ತಲೆ ಬಾಚಂಗಿಲ್ಲ, ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ, ಈ ಥರ ಹೇಳ್ಬಿಟ್ಟು ನಿಮ್ಮನ್ನು ಏನು ಮಾಡಿಬಿಡ್ತಾನೆ, ಕತ್ತಲೆ ಮಾಡಿಬಿಡ್ತಾನೆ. ಸೊ ಆದ್ದರಿಂದ ಅಂಥವ್ರನ್ನೆಲ್ಲ ನೀವು ಸೇರಿಸ್ಬೋದು. ಏಳು ಬಗ್ಗೆ ಯಾರಾದ್ರು ಪಾಸ್ಟ್ರು ಬಂದರೆ, ಸ್ವಾಮಿ ನೀವು ಬಂದಿದ್ದು ಸಂತೋಷ, ನಮ್ಮ ಮನೆಗೆ ನೀವು ಬಂದರೆ ನೀವು ಕಳ್ಳರು, ಪಕ್ಕದ ಮನೆ ಬೂಬಮ್ಮ ಗೊತ್ತಿಲ್ಲ, ಆ ಕಡೆ ಇರುವ ರುಕಮ್ಮ ಗೊತ್ತಿಲ್ಲ, ಅವ್ರಿಗೋಗಿ ನೀವು ಸತ್ಯ ಸಾರಿ. ನೀವೇನು ಮಾಡ್ತೀರಾ, ಇಲ್ಲಿ ಒಂದು 1000 ರೂಪಾಯಿ ಕೊಡ್ತೀರಾ, ಅವ್ರಿಗೊಂದು 1000 ಕೊಡ್ತಾ, ಇದೆಲ್ಲ ಲಾಸ್ ಆಗುತ್ತೆ ನಿಮಗೆ. ಎಸ್, ಅವ್ರನ್ನ ನೀವು ಸೇವೆ ಮಾಡ್ಲಿಕ್ಕೆ ಬಿಟ್ಟಿಲ್ಲ, ತಿರ್ಗಾ ಬಂದು ಕೂತ್ಕೋತಾರೆ ಅವರು. ಸೊ ಯಾವತ್ತು ಸತ್ಯ ತಿಳಿದವರು ಸತ್ಯ ತಿಳಿದ ಮನೆಗೆ ಹೋಗೋದಿಲ್ಲ. ಅದು ಗೊತ್ತಾ ನಿಮಗೆ? ನೀವೇ ತಿಳ್ಕೊಳ್ಳಿ, ಬೇರೆಯವರೆಲ್ಲ ಬರ್ತಾನೆ, ನಿಮ್ಮ ಪಾಸ್ ನೀವು ಬರ್ತಾರೆ. ಯಾಕಂದರೆ ನೀವೇನು ಮಾಡಿದ್ದೀರಾ, ಬಾಗಿಲು ಮುಚ್ಕೊಂಡ್ಬಿಟ್ಟಿದ್ದೀರಾ. ದೇವರಿಗಾಗಿ ನೀವು ಪ್ರಾರ್ಥನೆಗಾಗಿ ಬಾಗಿಲು ತೆಗಿತಾ ಇಲ್ಲ. ವೆನ್ ಯು ಆರ್ ಓಪನ್ ದ ಡೋರ್. ನೋಡಿ, ಮೊದಲು ಕೆಲವ್ರ ಮನೆಯೆಲ್ಲ ಕತ್ತಲೆ ಆಗಿತ್ತು. ಇವನ್ನ ಹೇಳುವಾಗ ಇಟ್ಕೊಳ್ಳೋಣ ಅಲ್ವಾ, ನಮ್ಮ ಕಣ್ಣನ ಮನೆ ಆಗಲಿ, ಶರತ್ ಚಂದ್ರ ಮನೆ ಆಗಲಿ, ಇನ್ನು ನಿಮ್ಮ ಮನೆಗಳೇ ಆಗಲಿ, ಇವಾಗ ರಾಮು ರೂಪ ಅವ್ರ ಮನೆ ಆಗಲಿ, ಇವ್ರ ಮನೆಯೆಲ್ಲ ಕತ್ತಲೆ ಆಗಿತ್ತು. ಪ್ರೇಯರ್ ಆಗ್ತಾ ಆಗ್ತಾ ಬದಲಾವಣೆಗಳನ್ನು ಕಾಣಲ್ಪಟ್ಟು, ಬದಲಾವಣೆ ಕಾಣಲ್ಪಟ್ಟು ಮನೆಗಳನ್ನು ಕಟ್ಟಿದ್ದರು, ಕೆಲವರು ಕಾರುಗಳನ್ನು ಕೊಂಡುಕೊಂಡರು, ಕೆಲವರು ಹಾಸ್ಪಿಟ್ಲಿಗೆ ಹೋಗೋದಿಲ್ಲ. ಬದಲಾವಣೆ ಏನಾಗುತ್ತೆ ಅಂದರೆ, ಆ ಪ್ರಾರ್ಥನೆ ಹೋಗಿ ಅಲ್ಲಿ ಅವರಿಗೆ ಆ ಒಂದು ಬಾಗಿಲನ್ನು, ಆಶೀರ್ವಾದ ಬಾಗಿಲನ್ನು ದೇವರು ತೆಗಿತಾರೆ. ಅಲ್ಲಿ ಯಾವ ಕೊರತೆ ಇರೋದಿಲ್ಲ. ಅರ್ಥ ಆಯ್ತಾ? ಪ್ರೇಯರ್ ಇಟ್ ಗೋಯಿಂಗ್ಸ್ ಟು ಬ್ರಿಂಗ್ಸ್ ಅಸ್ ವಿಕ್ಟರಿ. ಪ್ರಾರ್ಥನೆ ಬಹಳ ಮುಖ್ಯ. ಸೊ ಯೇಸು ಮನೆಗೆ ಬಂದರೆ ನಿಮ್ಮ ಜೊತೆ ಊಟ ಮಾಡ್ತಾನೆ ಅಂತ. ಸೊ ಬರುವಾಗ ಯಾವತ್ತು ಪ್ರಾರ್ಥನೆಗೆ ಮಾತ್ರ, ನಿಮ್ಮ ಸಭೆಯವರು ಬರುವಾಗ ನೀವು ಎಸಿಟೇಟ್ ಮಾಡಲೇಬಾರ್ದು. Hallelujah. 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 ಕರೆಕ್ಟಾ? Yes, correct. ಬಂದ ಮೇಲೂ ನೀವು ಅಡಿಗೆ ಮಾಡ್ಕೋಬಹುದು, ಇದೇನು ತೊಂದರೆ ಏನಿಲ್ಲ. ಅವನ್ನ ಕೇಳಿ, ಅವರು ನಿಮ್ಮ ಜೊತೆ ಭೋಜನ ಮಾಡಬೇಕಂದ್ರೆ, ಇಲ್ಲಿ ಆಬ್ರಾಮ್ ಏನು ಮಾಡ್ತಾ, ಸ್ವಲ್ಪ ಹೊತ್ತು ನಮ್ಮ ಮರದ ಕೆಳಗೆ ಕೂತ್ಕೊಳ್ಳಿ, ನಾನು ನಿಮಗೇನು ಮಾಡ್ತೀನಿ, ಭೋಜನವನ್ನು ರೆಡಿ ಮಾಡ್ತೀನಿ. ಮಾಡಿದ್ರು, ಮಾಡಿದ್ರು ತಾನೆ? ಮಾಡಿ ಕೊಟ್ಟ ಮೇಲೆ ಅಲ್ಲಿ ಏನಾಯ್ತಂದ್ರೆ, ಅಲ್ಲಿ ಅವಳ ಶಾಪ ಹೋಗಿ ಮಗುನೇ ಬಂತು, ವಾರಿಸು ಬಂತು. ಕೈಗಳು ತಟ್ಟಿ ನೋಡಿದ್ರ? ಕೊಡುವಾಗ ಅಲ್ಲಿ ವಂಶ ಉದ್ಧಾರದ ಬಾಗಿಲು ಓಪನ್ ಆಗುತ್ತೆ. ಯೇಸು ಒಳಗೆ ಹೋಗಿ ಒಂದು ಮನೆ ಒಳಗೆ ಹೋದ್ರೆ ಅಲ್ಲಿ ಭೋಜನ ಮಾಡ್ತಾರೆ. ಭೋಜನ ಮಾಡಿ, ದಟ್ ಮೀನ್ಸ್
ದಟ್ ಮೀನ್ಸ್ ಸ್ವಂತ ಆಗ್ಬಿಡ್ತಾರೆ. Yes, hallelujah. ಆಶೀರ್ವಾದದ ಬಾಗಿಲು ಓಪನ್ ಆಗುತ್ತೆ. Amen. ಆಮೇಲೆ ನೋಡೋಣ, Amen. ಈ ವರ್ಷ ನಿಮ್ಮ ಒಳ್ಳೆ ಕಾರ್ಯಕ್ಕೆಲ್ಲ ಆಶೀರ್ವಾದ ಬಾಗಿಲು ಓಪನ್ ಆಗಬೇಕು. Hallelujah. ಎರಡನೇ ಬಾಗಿಲು, ಒಂದನೇ ಬಾಗಿಲು ಮುಚ್ಚಿದ ಬಾಗಿಲು. Yes. ಸೊ ಕರ್ತನ ಶಬ್ದವನ್ನು ಕೇಳಿ ತೆರೆಯಲ್ಪಡಬೇಕು. Amen. ಎರಡನೇ ಬಾಗಿಲು, ದೇವರನ್ನು ಹುಡುಕಿ ನೀನು ಹೋದಾಗ ದೇವರು ನಿನ್ನ ಮನೆಯ ಒಳಗೆ ಬರುವಾಗ Amen. ಆ ಬಾಗಿಲಿಂದ ಶಾಪ ಹೋಗುತ್ತೆ, ಆಶೀರ್ವಾದ ಬರುತ್ತೆ. Hallelujah. Prophetic word, receive it. ಅರ್ಥ ಆಯ್ತಾ? ಈಗ ಲೂಕ 19ನೇ ಅಧ್ಯಾಯದಲ್ಲಿ ನೋಡುವಾಗ ಜಕ್ಕಾಯ ಏನ್ ಮಾಡ್ತಾನೆ, ಜಕ್ಕಾಯ ಯೇಸುವನ್ನು ಹುಡುಕಿ ಬರ್ತಾನೆ. ಅವನಿಗೇನು ರೋಗ ಇಲ್ಲ, Yes, no disease. ಅವನಿಗೇನು ರೋಗ ಇಲ್ಲ. ಆದರೆ ಅವನೇನು ಮಾಡ್ತಾನೆ, ಯೇಸುವನ್ನು ನಾನು ನೋಡಬೇಕು, Hallelujah. ಯೇಸುವನ್ನು ನಾನು ನೋಡಬೇಕು ಅಂತ ಹೇಳಿದ ತಕ್ಷಣನೇ Amen. ಯೇಸು ದಾರಿಯಲ್ಲೇ ನೋಡ್ಬಿಟ್ಟು ಹೋಗೋದಿಲ್ಲ, ನಿಮ್ಮ ಮನೆಗೇನೆ ಬರ್ತಾರೆ. ಕೈಗಳು ತಟ್ಟಿ ಹೇಳ್ತೀನಿ. I receive it. ಅರ್ಥ ಆಯ್ತಾ? Amen. He wanted to come to your house. Amen. I receive it. ಜಕ್ಕಾಯ ತಟ್ಟನೆ ಇಳಿದು ಬಾ, ನಿನ್ನ ಮನೆಯಲ್ಲಿ ನಾನು ಇವತ್ತೇ ಇಳ್ಕೊಳ್ಬೇಕು. Hallelujah. ಇವನ ಪ್ರಯತ್ನ ಯಾವ ಥರ ಇತ್ತು, ಯೇಸುವನ್ನು ನೋಡಲೇಬೇಕಂತ ತೀರ್ಮಾನ ಮಾಡ್ದ. Hallelujah. ಅರ್ಥ ಆಯ್ತಾ? Yes, amen. ನೋಡಲೇಬೇಕು ಅಂತ ತೀರ್ಮಾನ ಮಾಡುವಾಗ ಯೇಸು ಕಣ್ಣಿಗೆ ಕಾಣಲಿಲ್ಲ. ಆದ್ರೂ ಇವನ ತೀರ್ಮಾನ ಬಿಡಲಿಲ್ಲ. ಇವನೇನು ಮಾಡ್ತಾನೆ, ಯೇಸು ಹೋಗುವ ದಾರಿಯನ್ನು ತಿಳಿದು ಆ ದಾರಿಗಿಂತ ಮುಂದೆ ಓಡ್ತಾನೆ. Amen. ಪಾಸ್ಟರ್ ಬರ್ತಾರೆ ಅಂತ ಹೇಳಿದ್ರೆ ಅವ್ರಿಗಿಂತ ಮುಂಚೆ ಬಂದು ನೀವು ಕಾಯಬೇಕು. ಚೆನ್ನಾಗಿ ತಿಳ್ಕೊಳ್ಳಿ, ಇವನೇನು ಮಾಡ್ತಾನೆ, ಯೇಸು ಬರೋದಕ್ಕಿಂತ ಮುಂಚೆ ಓಡ್ತಾನೆ. ಯಾವಾಗ ನಮ್ಮ ಬಾಳಲ್ಲಿ ದೇವರ ಕಾರ್ಯಕ್ಕಾಗಿ ಮುಂದೆ ಓಡ್ತೀವೋ ಆಗ ದೇವರು ನಿಮ್ಮ ಮನೆಗೇನೆ ಬಂದ್ಬಿಡ್ತಾರೆ. Hallelujah. ನಿಮ್ಮ ಮನೆಗೇನೆ ಬರ್ತಾರೆ. Amen. ಇವಾಗ ದೇವರನ್ನು ನೋಡ್ಲಿಕ್ಕೆ ಅವನ ಎತ್ತರದ ಮರದ ಮೇಲೆ ಹತ್ತಿದ. Hallelujah. ಯಾಕೆ ಅವನ ಮರದಿಂದ ಕೆಳಗೆ ಇಳಿಯೋ ಅಂತ ಹೇಳಿದ್ದು ಹೇಳಿ ನೋಡೋಣ. ನಾನು ಒಂದು ರಹಸ್ಯ ಹೇಳ್ತೀನಿ, ಮರದ ಮೇಲೆ ನೀನು ಹತ್ಬೇಡಕನೋ, ನಿನ್ನ ಪಾಪ ಎಲ್ಲವನ್ನು ನಾನು ಒತ್ಕೋತೀನಿ, ನೀನು ಇಳಿಯಬಾರು ಅಂತ ಹೇಳ್ತಾರೆ. Yes, ಅರ್ಥ ಆಯ್ತಾ? ನೀನು ತಟ್ಟನೆ ಇಳಿ, ನಾನೇ ನಿನಗಾಗಿ ಮರ ಹತ್ತೋದು, Amen. ನಾನೇ ನಿನಗಾಗಿ ಜೀವ ಕೊಡೋದು. ನೀನು ಹತ್ತಿ ನಿನ್ನ ಪಾಪ ಎಲ್ಲ ಒತ್ಕೋಬೇಡ, ನಿಂದೆಲ್ಲ ನಾನು ಒತ್ಕೋತೀನಿ ಬಾ Amen. ಅಂತ ಹೇಳಿ ಅವನ ತಟ್ಟನೆ ಇಳಿದು ಬಾ ಅಂತ ಹೇಳ್ತಾರೆ. ಈಗ ಅವನ ತಟ್ಟನೆ ಇಳಿದು ಬಂದ ತಕ್ಷಣ ಅವನ ಮನೆಗೆ ನೋಡಿ ಯಾರು ಹೋಗ್ತಾ ಇದ್ದಿಲ್ಲ. ಯಾಕಂದ್ರೆ ಅವನ ಲಂಚ ಗಿಂಚ ಲೌಕಿಕವಾಗಿದ್ದ. ಆದರೆ ಯೇಸು ಅವನ ಮನೆಗೆ ಹೋಗುತ್ತಾರೆ. Hallelujah. ಯೇಸು ಹೋಗುವಾಗ ಅವನ ಒಳಗಿರುವ ಜಂಬದ ಎಲ್ಲ ಸೈತಾನ ಹೊರಗೆ ಬರುತ್ತೆ. Amen. ಯೇಸು ಒಳಗೆ ಹೋಗುವ ಆಶೀರ್ವಾದ ಅವನು ಬರುತ್ತೆ. Hallelujah. ಎಂತ ಆಶೀರ್ವಾದ, ಅವನು ಸಂತೋಷ ಪಡ್ತಾನೆ. Amen. ಯೇಸು ಮನೆ ಬಂದ ತಕ್ಷಣ ಹೇಳ್ತಾನೆ, ಈ ಕೋಣೆಗೆ ಹೋಗಿ ಹಿಂಗೆ ಹೇಳ್ತಾನೆ, ಈ ಕೋಣೆಗೆ ಹೋಗಿ ಅಂತ ಹೇಳ್ತಾನೆ, Hallelujah. ಹಂಗೆ ಡ್ಯಾನ್ಸ್ ಎಲ್ಲ ಆಡ್ತಾನೆ. ಅವ್ರ ಹೆಂಡತಿ ಎಲ್ಲ ನೋಡ್ತಾರೆ, ಏನು ಈ ಕುಳ್ಳು ಮನುಷ್ಯ ಈ ಥರ ಡ್ಯಾನ್ಸ್ ಆಡ್ತಾನೆ, ನಾನು ಇಷ್ಟು ಸುಂದರವಾಗಿದ್ರು ನನ್ನ ನೋಡಿ ಒಂದು ದಿವಸನೂ ಆಡಲಿಲ್ಲ, ಇವನು ಇಷ್ಟೊಂದು ಸಂತೋಷವೇ, ಯೇಸು ಬಂದಿದ್ದಾರೆ ಕಣೆ, ಯೇಸು ಬಂದಿದ್ದಾರೆ ಅಂತ ಅವನು ಸಂತೋಷ ಉಕ್ಕುತ್ತೆ 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 ಅಂದ್ರೆ ಸಂತೋಷ ಉಕ್ಕುತ್ತೆ. Amen. ಸಂತೋಷ. ಹೇಳಿ ನೋಡೋಣ, ಸತ್ಯ ತಿಳ್ಕೊಳ್ಳಿ. ಒಳಗೆ ಹೋಗಿದ ತಕ್ಷಣ ಅವನು ಹೇಳ್ತಾನೆ, ಯೇಸುವೇ, Hallelujah. ನನ್ನ ಆಸ್ತಿಯಲ್ಲಿ ಅರ್ಧ ಭಾಗವನ್ನು ಬಡವರಿಗೆ ನಾನು ಕೊಡ್ತೀನಿ. Amen. ದೇವರು ಒಳಗೆ ಬಂದ್ರೆ ನಿನ್ನ ಬಾಗಿಲು ಆಶೀರ್ವಾದದ ಬಾಗಿಲು. Hallelujah. Amen. ಅರ್ಧ 50% ಐ ವಿಲ್ ಗಿವ್ ಟು ಪುವರ್. Yes, ಬಡವರಿಗೆ. ಹಲ್ಲೆಲೂಯಾ. Hallelujah. ನಾನು ಏನಾದ್ರೂ ತಪ್ಪು ಮಾಡಿ ಅನ್ಯಾಯ ಮಾಡಿದವರಿಗೆ 4 ಪಟ್ಟು 1 ಲಕ್ಷ ತಗೊಂಡ್ರೆ ಅವ್ರಿಗೆ 4 ಲಕ್ಷ ಕೊಟ್ಬಿಡ್ತೀನಿ. Yes, amen. ಬ್ಯಾಂಕಲ್ಲೂ ಕೊಡಲ್ಲ, ಬ್ಯಾಂಕಲ್ಲೂ ಕೊಡೋದಿಲ್ಲ. ನಿಮ್ಗೆ ಗೊತ್ತಾ, ಅವತ್ತು ಆ ಊರೇ ಎಲ್ಲ ದರಿದ್ರೆಲ್ಲ ಸೌಕರ್ಯ ಆಗ್ಬಿಟ್ರು. ಕೈಗಳು ತಟ್ಟಿ, ಕೈಗಳು ತಟ್ಟಿ. Amen. Thank you, Jesus. ಯೇಸು ಬಂದ್ರೆ ಆ ಮನೆ ಆಶೀರ್ವಾದ ಮನೆ ಆಗ್ಬಿಡುತ್ತೆ. Hallelujah.
The door, if you come inside, ಆಶೀರ್ವಾದದ ಮನೆಯಾಗಿ ಮಾರ್ಪಡುತ್ತೆ. ಬ್ಲೆಸ್ ಯು. ಹಲ್ಲೆಲೂಯಾ. ಯಾವತ್ತು ತಿಳ್ಕೊ, ಆಶೀರ್ವಾದ ಬಾಗಿಲು ಓಪನ್ ಆಗ್ಬಿಡುತ್ತೆ. ಈಗ ಬಡ್ಡಿ ಬಿಡವನಲ್ಲ ಅವನು, ಬ್ಲೆಸ್ಡ್ ಜಕ್ಕಾಯ ಆಗ್ಬಿಟ್ಟ. ಹಲ್ಲೆಲೂಯಾ. ಅವನಿಗೆ ಖುಷಿನೋ ಖುಷಿ. ಅವನಿಗಿರುವ ಎಲ್ಲ ರೋಗ ಎಲ್ಲ ಹೊಟ್ಟೋಗಿಟ್ಟಿರ್ಬೋದು. ಒಂದ್ ವೇಳೆ ರೋಗ ಇದ್ರೆ ರೋಗ ಎಲ್ಲ ಹೋಗಿರ್ಬೋದು. ಬಡವರಿಗೆ 50% ಕೊಡ್ತಾನಂದ್ರೆ, ಅನ್ಯಾಯಗಾರನಿಗೆ 4% ಕೊಡ್ತಾನಂದ್ರೆ, ಇನ್ನು ದೇವರಿಗೆ ಹೃದಯ ಕೊಟ್ಟಿರೋದನ್ನೇ ಎಲ್ಲರಿಗೂ ಕೊಡ್ಲಿಕ್ಕೆ ಆಗೋದು. ಯಾವಾಗ ನಿನ್ನ ಮನೆಗೆ ದೇವರ ವಾಕ್ಯ ಬರುತ್ತೋ, ನೀನು ಹಣವನ್ನು ನಂಬಿ ಬದುಕುವುದಿಲ್ಲ. ದೇವರ ನಂಬುವಾಗ ನಿಮ್ಮ ಬಾಳು ಸೂಪರ್ ಆಗುತ್ತೆ. ಸರಿ, ಅದು ಏನಾಗುತ್ತೆ, ಬಡವರ ಹತ್ರ ಹೋಗಿ ಕನ್ವರ್ಟ್ ಆಗಿ ಆಶೀರ್ವಾದವಾಗಿ ಅವನು ಬರುತ್ತೆ. ಯಾಕಂದ್ರೆ ಅವನು ಬಡವರು ಕೊಟ್ಟಿರುವಾಗ ಏನು ವಿಷಯ ಹೇಳಿ, ಬಡವರಿಗೆ ಕೊಟ್ಟವನು ದೇವರಿಗೆ ಸಾಲ ಕೊಟ್ಟವನು. ದೇವರಿಗೆ ಕೊಟ್ರೆ ಅದು ನಿಮಗೆ ಹಾಗೆ ಬಿಡ್ತಾರಾ? ಇನ್ನೂ ಐಶ್ವರ್ಯವಂತನಾಗ್ತಾನೆ. ಕೈಗಳ ತಟ್ಟುಗ. ಎಸ್, ದೇವರಿಗೆ ಬರುವಾಗ ಇನ್ನ ಆಶೀರ್ವಾದ ಮೇಲೆ ಆಶೀರ್ವಾದ. ಸರಿ, ಇನ್ನೊಂದು ನಾವು ನೋಡ್ಬಿಡೋಣ. 3ನೇ ಬಾಗಿಲು. ಸತ್ಯ ಸಾರುವಾಗ ಏನಾಗುತ್ತೆ ಅಂದ್ರೆ, ದೆವ್ವ, ಮಾಯ ಮಾಟದ ದೆವ್ವ ಬಿಟ್ಟು ಹೋಗುತ್ತೆ. ನೋಡಿದ್ರಾ? ಸೊ ಸೇವೆ ಮಾಡೋರ ಹತ್ರ ಏನಿರುತ್ತೆ ಅಂದ್ರೆ, ದೆವ್ವಗಳನ್ನು, ರೋಗಗಳನ್ನು ಓಡಿಸುವ ಅಧಿಕಾರ ಅವ್ರ ಮೇಲೆ ಇರುತ್ತೆ. ಆಶೀರ್ವಾದ ಬಾಗಿಲು ಊರೊಳಗೆ ಬರುತ್ತೆ. ಸತ್ಯವನ್ನು ತಿಳಿದುಕೊಂಡ್ರೆ ಆ ಊರು ರಕ್ಷಣೆ ಆಗ್ಬಿಡುತ್ತೆ. ದ ಡೋರ್ ಆಫ್ ದ ಸಿಟಿ. ಸೊ ಇಲ್ಲಿ ಇವರ ಸತ್ಯವನ್ನು ಸಾರುವಾಗ ಅಲ್ಲಿ ದೆವ್ವ ಓಡೋಗ್ಬಿಡುತ್ತೆ. ಆದ್ರಿಂದ ಅವ್ರಿಗೆ ಲಾಸ್ ಆಗುತ್ತೆ. ಅವ್ರನ್ನ ಏನ್ ಮಾಡ್ತಾರೆ, ಹಿಡಿದು ಸೆರೆಯಲ್ಲಿ ಹಾಕ್ತಾರೆ. ಸೆರೆಯಲ್ಲಿ ಹಾಕಿ ಓಡಿಸುವಾಗಲೂ ನೋಡಿ ಸ್ತುತಿಯನ್ನು ಆಡ್ತಾರೆ. ಏನ್ ಪಾಸ್ಟಪ್ಪ, ಏಸಪ್ಪ ಕೇಳಿದ್ರೆ ಎಲ್ಲ ಸಿಗುತ್ತೆ ಅಂತ ನಾನು ತೆಗೆದುಕೊಂಡು ಜೈಲಲ್ಲಿ ಆಗ್ಬಿಟ್ರು. ಅವ್ರು ಏನು, ನಾನು ಮೊದಲೇ ಚೆನ್ನಾಗಿದ್ದೆ ಈ ತರ ಹೇಳ್ತಾ ಇದ್ರೆ ನಿಮ್ಮಲ್ಲಿ ಇನ್ನ ರಕ್ಷಣೆನೇ ಬಂದಿಲ್ಲ ಅಂತ ಅರ್ಥ. ಅರ್ಥ ಆಯ್ತಾ? ಆದ್ರೂ ಸೆರೆಯಲ್ಲಿ ಹಾಕಿ ಕೈ ಕಾಲಿಗೆಲ್ಲ ಕೊಳಗ ಹಾಕಿದ್ದಾರೆ. ಇವರಿಗೆ ಕದ್ದವನಿಗೆಲ್ಲ ಬೇರೆ ಲಾಕರಲ್ಲಿ ಹಾಕಿದ್ದಾರೆ, ಸೆರೆಯಲ್ಲಿ ಹಾಕಿದ್ದಾರೆ ಅಷ್ಟೇ. ಇವ್ರಿಗೆ ನೋಡಿ ಚೆನ್ನಾಗಿ ಗಮನಿಸ. ಅದೇ ಸತ್ಯ ಸಾರನ್ ತುಂಬಾ ಕಷ್ಟ ಇರುತ್ತೆ. ಮನೆಯಿಂದ ಹಿಡಿದು ಹಲ್ಲೆಲೂಯಾ, ಸಭೆಯಲ್ಲಿ, ಅಕ್ಕಪಕ್ಕದಲ್ಲಿ ನನ್ನ ಮುಂದೆ ಚೆನ್ನಾಗಿ ಮಾತಾಡು, ಪಾಸ್ಟಪ್ಪ ನೀವು ತುಂಬಾ ಒಳ್ಳೆ, ನಿಮ್ಮ ಥರ ಹೋಗ್ಬಿಟ್ಟು ಹೇಳೋದು, ಅಕ್ಕ ಇಲ್ಲಿ ಹೋದ್ರೆ ಏನು ಸಿಗಲ್ಲ, ಅಲ್ಲಿ ಹೋದ್ರೆ ರೇಷನ್ ಕೊಡ್ತಾರೆ, ಅದು ಕೊಡ್ತಾರೆ, ಎಣ್ಣೆ ಕೊಡ್ತಾರೆ, ಇದು ಕೊಡ್ತಾರೆ. ನಾನು ಆವಾಗಲಿಂದ ಹೋಗ್ತಾ ಇದ್ದೀನಿ, ಏನು ಬಂದುಬಿಟ್ಟಿದ್ದೀನಿ ಅಂತ ಈ ಥರ ಎಲ್ಲ ಮಾತಾಡ್ತಾ ಇದ್ರೆ ನಿನ್ನ ಮನಸ್ಸಿನಲ್ಲಿರೋದು ದೇವರ ಆಶೀರ್ವಾದ ಮಾಡೋದೇ ಇಲ್ಲ. ದೇವ್ರು ಏನು ಮಾಡ್ತಾರೆ, ಭಿಕ್ಷುಕನಿಗೆ ಹೋಗಿ ದಾನ ಮಾಡೋದಿಲ್ಲ. ಅವನು ಕಣ್ಣಿಲ್ಲ ಅಂದ್ರೆ ಕಣ್ಣೇ ಬರುವಂತೆ ಮಾಡ್ತಾರೆ. ಯಾಕಂದ್ರೆ ಅವನು ಭಿಕ್ಷೆ ತೆಗಿಬಾರ್ದು. ವಾಕ್ಯ ಒಳಗೆ ಹೋದ್ರೆ ಡೋರ್ ಓಪನ್ ಆಗುತ್ತೆ. ಈಗ ಪೌಲು ಶೀಲ ಅಳಲಿಲ್ಲ. ಅಷ್ಟು ಶೋಧನೆಗಳಲ್ಲೂ ಅವರು ಸ್ತುತಿ ಮಾಡುವಾಗ ಬಾಗಿಲು, ತೆರೆದ ಬಾಗಿಲು ಓಪನ್ ಆಗುತ್ತೆ. ಓಪನ್ ಆಗುತ್ತೆ. ಅವರು ಸ್ತುತಿ ಮಾಡುವಾಗ ಸೆರೆಯಲ್ಲಿದ್ದಾರೆಲ್ಲ ಬಾಗಿಲು ಭೂಕಂಪವಾಗಿ ಅದು ಓಪನ್ ಆಗುತ್ತೆ. ಚರ್ಚಿಗೆ ನೀನು ಬರುವಾಗ, ಸಮಸ್ಯೆಗಳಿರುವಾಗಲೂ ಸರಿ, ಏನೇ ಇದ್ರೂ ಬರುವಾಗ ನಿಮ್ಮ ಸಮಸ್ಯೆ ಬೇಗ ಪರಿಹಾರ ಆಗುತ್ತೆ. ಅರ್ಥ ಆಯ್ತಾ? ದೇವರ ಹತ್ರ ಬರುವಾಗ ನಿಮ್ಮ ಡೋರ್ಗಳು ಓಪನ್ ಆಗುತ್ತೆ.